ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ಫೈನಲ್ ವೀಡಿಯೋ ಅಂತಲೇ ಹೇಳ್ಬೋದು, ನನ್ನ ಮಗಳ ಬರ್ಡೇದು. ಸೊ ತುಂಬ ಲೆಂತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಪಾರ್ಟ್ ಬೈ ಪಾರ್ಟ್ ಆಗ್ತಾಯಿದ್ದೆ. ಆ್ಯಂಡ್ ಎಡಿಟ್ ಎಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಫೈನಲಿ ಈಗ ನೈಟ್ ಸೆಲೆಬ್ರೇಷನ್ಗೆ ನಾನು ಲೆಹೆಂಗಾ ಹಾಕೊಂಡು ರೆಡಿ ಆಗಿದ್ದೀನಿ. ಈ ಲೆಹೆಂಗಾ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರೋ ಅಂಥದ್ದು. ಆ್ಯಂಡ್ ನಮ್ಮ ಪಾಪುಗೆ ಈಗ ನೈಟ್ ಕೇಕ್ ಕಟಿಂಗ್ ಸೆಲೆಬ್ರೇಷನ್ಗೆ ನಾವು ಈ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ವಿ. ಬಟ್ ರೆಡಿ ಮಾಡಿಸ್ಕೊಳ್ಳೋವರೆಗೂ ಮಾಡಿಸ್ಕೊಂಡ್ಲು, ಆಮೇಲೆ ರಿಮೂವ್ ಮಾಡೋವರೆಗೂ ಬಿಟ್ಟಿಲ್ಲ. ಬಿಕಾಸ್ ಅವಳಿಗೆ ಜಾಸ್ತಿ ಪ್ಯಾಂಟ್ ಆ್ಯಂಡ್ ಟೀ ಶರ್ಟ್ಸ್ ಆ ಥರನೇ ಇಷ್ಟಪಡ್ತಾಳೆ. ಈ ಥರ ಪಾರ್ಟಿ ವೇರ್ ಡ್ರೆಸ್ಸಸ್ ಆಗಲಿ, ಫ್ರಾಕ್ಸ್ ಆಗಲಿ, ಹೆವಿ ಡ್ರೆಸ್ಸಸ್ ಆಗಲಿ, ಅದೆಲ್ಲ ಅವಳು ಇಷ್ಟಪಡೋದಿಲ್ಲ. ಬಿಚ್ಚೋವರೆಗೂ ಬಿಟ್ಟಿಲ್ಲ ಅವಳು. ಸೊ ಫೈನಲಿ ಅವಳಿಗೆ ಇಷ್ಟ ಆಗಿದೆ. ಬೆಳಗ್ಗೆ ನಾವೇನು ಹಾಕಿದ್ವೋ ಆ ಡ್ರೆಸ್ಸು. ಸೊ ಅದಕ್ಕೆ ಅವಳಿಗೆ ಇಷ್ಟ ಬರೋದು ಯಾವುದೋ ಹಾಕ್ಕೊಂಡ್ಲಿ. ಬಟ್ ಹಳ್ದಿರೋ ಕೋಪ್ರೇಟ್ ಮಾಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಅವಳಿಗೆ ಇಷ್ಟ ಆಗಿರೋ ಡ್ರೆಸ್ನೇ ನಾವು ಹಾಕಿದ್ದೀವಿ ಮತ್ತೆ. ಆ್ಯಂಡ್ ನನಗೆ ತುಂಬಾ ಬೇರೆ ಬೇರೆ ಐಡಿಯಾಸ್ ಎಲ್ಲ ಇತ್ತು. ಈ ಥರ ನಂಬರ್ಸ್ ಇತ್ತು, ಫೋಟೋಶೂಟ್ ಎಲ್ಲ ಮಾಡಿಸೋದು. ಬಟ್ ಒಂದು ತಿಳ್ಕೊಬೇಕು, ಬೇಬೀಸ್ ಎಲ್ಲ ಆದಮೇಲೆ ಬೇಬೀಸ್ ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಅದ್ರ ಮೇಲೆ ನಮ್ಮ ಪ್ಲ್ಯಾನ್ ಮಾಡ್ಕೊಬೇಕೇ ಹೊರತು ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗೋಲ್ಲ ಬೇಬೀಸ್ ಹತ್ರ. ಸೊ ಹೋಗಲಿ, ಅವಳು ಹೆಂಗೆ ಮಾಡ್ತಾಳೋ ಅದನ್ನೇ ನಾವು ಫೋಟೋಶೂಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊಂಡ್ವಿ. ಸೊ ಡೆಕೋರೇಷನ್ ಆಗ್ತಾ ಇದೆ, ಇನ್ನೂ ಅಪ್ಪ ಅಮ್ಮ ಎಲ್ಲ ಬಂದಿಲ್ಲ. ನಾವು ಸಿಂಪಲ್ಲಾಗೆ ಮಾಡ್ತಾ ಇರೋದು. ಬಟ್ ಹೋದ ವರ್ಷ ಅವಳು ಫಸ್ಟ್ ಇಯರ್ ಬರ್ಡೇಗೆ ಫುಲ್ ಮರಿ ಎಲ್ಲ ಹೊಡೆದು ರಿಲೇಟಿವ್ಸ್, ಫ್ರೆಂಡ್ಸ್, ನೇಬರ್ಸ್ ಎಲ್ಲರಿಗೂ ಸಹ ಇನ್ವೈಟ್ ಮಾಡಿ ಫುಲ್ ಗ್ರ್ಯಾಂಡಾಗಿ ಮಾಡಿದ್ವಿ. ಈ ಇಯರಿಂದ ಮನೆಯವರೇ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ. ಆ್ಯಂಡ್ ಫೈನಲಿ ಅಪ್ಪ ಅಮ್ಮ, ಆಂಟಿ, ಅಂಕಲ್ ಎಲ್ಲ ಬಂದಿದ್ದಾರೆ ಈಗ. ಸೊ ಗೊತ್ತಿರ್ಬೋದು, ನಮ್ಮ ಮನೇಲಿ ಹಸಗಳಿರೋ ಕಾರಣಕ್ಕೆ ಆಬ್ವಿಯಸ್ಲಿ ಲೇಟ್ ಆಗುತ್ತೆ ಎಲ್ಲ ಫಂಕ್ಷನ್ಗೂ. ಏನೂ ಮಾಡೋದಕ್ಕಾಗೋದಿಲ್ಲ. ಅಕಾರ್ಡಿಂಗ್ಲಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಅಷ್ಟೇ. ಸೊ ಆಲ್ಮೋಸ್ಟ್ ಇವಾಗ ಟೈಮ್ 8:30 ಆಗಿದೆ. ಆ್ಯಂಡ್ ಇವಳಿಗೆ ಸ್ಪೆಕ್ಸ್ ಅಂದರೆ ತುಂಬಾ ಇಷ್ಟ. ನಾನು ವರ್ಕ್ ಮಾಡಬೇಕಾದ್ರೆ ಸ್ಪೆಕ್ಸ್ ಯೂಸ್ ಮಾಡ್ತೀನಿ. ಸೊ ಅದನ್ನು ನೋಡಿ ಇವಳಿಗೆ ತುಂಬಾ ಕ್ರೇಜ್ ಸ್ಪೆಕ್ಸ್ ಎಲ್ಲ ಯೂಸ್ ಮಾಡೋದಕ್ಕೆ. ಬಟ್ ನಾನು ಯೂಸ್ ಮಾಡೋದು ಇವಳಿಗೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ನಂದು ಪವರ್ ಇರುತ್ತೆ. ಅವಳಿಗೆ ಇಷ್ಟ ಅಂತ ನಾವು ತೊಗೊಬಂದಿದ್ದೀವಿ. ಆ್ಯಂಡ್ ಅಪ್ಪ ಅಮ್ಮನೂ ಸಹ ಅವಳಿಗೆ ಇಷ್ಟ ಅಂತ ಹೇಳ್ಬಿಟ್ಟೆ ತೊಗೊಬಂದಿದ್ರು ಅವಳಿಗೆ. ಸೊ ಅವಳಿಗೂ ಸಹ ಇಷ್ಟ ಆಯಿತು. ಸೊ ಅದಕ್ಕೆ ಅಲ್ಲೇ ಹಾಕ್ಕೊಂಡು ಎಲ್ಲ ಟ್ರಯಲ್ ಮಾಡ್ತಾಯಿದ್ಲು ಅವಳು. ಸೊ ಫೈನಲಿ ಇವಾಗ ಎಲ್ಲರೂ ಬಂದಿದ್ದು ಆಯಿತು. ನೇಬರ್ಸ್ ಎಲ್ಲ ಬಂದಿದ್ದಾರೆ. ಆ್ಯಂಡ್ ನಮ್ಮ ಅಪ್ಪ, ನಮ್ಮ ಅಮ್ಮ, ಆ್ಯಂಡ್ ಅಕ್ಕ ಬಾವ ಎಲ್ಲರೂ ಬಂದಿದ್ದಾರೆ. ಆ್ಯಂಡ್ ಡೆಕೋರೇಷನ್ನು ಸಹ ಮುಗ್ದಿದೆ. ತೋರಿಸ್ತೀನಿ ಯಾವ ಥರ ಮಾಡಿದ್ವಿ ನಾವೇ ಅಂತ ಹೇಳ್ಬಿಟ್ಟು. ಆ್ಯಂಡ್ ಏನೇನೆಲ್ಲ ಆಯಿತು, ಯಾವ ಥರ ಆಯಿತು ಅನ್ನೋದನ್ನ ನೀವು ನೋಡ್ಕೊಬನ್ನಿ.
ಸೊ ಫೈನಲಿ ಈಗ ಎಲ್ಲ ಮುಗೀತು ಸೆಲೆಬ್ರೇಷನ್ನು. ಸೊ ಡಿನ್ನರ್ಗೆ ನಾವು ಔಟ್ಸೈಡೇ ಪ್ಲ್ಯಾನ್ ಮಾಡಿದ್ವಿ. ಸೊ ಮನೇಲಿ ಕುಕ್ ಮಾಡೋದಾಗಲಿ ಇಲ್ಲ ನಾವು ಹೊರಗಡೆಯಿಂದ ತರಿಸೋದು ಅದೆಲ್ಲ ಏನೂ ಪ್ಲ್ಯಾನ್ ಮಾಡಿಲ್ಲ. ನಾವೇ ಎಲ್ಲರೂ ಹೊರಗಡೆ ಹೋಗ್ಬಿಡೋಣ, ಕಮ್ಮಿ ಮೆಂಬರ್ಸೇ ತಾನೇ ಇರೋದು ಅಂತ ಹೇಳ್ಬಿಟ್ಟು ಸೊ ತಂದೂರಿ ಗ್ರ್ಯಾಂಡ್ಗೆ ಹೋಗಿದ್ರೆ. ನಂಗೆ ಇಲ್ಲಿ ಫುಡ್ ತುಂಬಾ ಇಷ್ಟ ಆಗುತ್ತೆ. ಸಂಡೇ ಆಗಿರೋ ಕಾರಣಕ್ಕೆ ಇಲ್ಲಿ ಆಲ್ಫಮ್ಸ್ ಆಗಲಿ ಕಲ್ಮಿ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಗ್ಯಾಂಗ್ ಫುಲ್ ನಾನ್ ವೆಜ್ ತಿನ್ನೋರೇ ಇರೋದು ಸಹ, 1-2 ಮೆಂಬರ್ಸ್ ಬಿಟ್ಟರೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಪ್ಲ್ಯಾನ್ ಮಾಡಿದ್ದೆ. ಸೊ ಈ ವಿಡಿಯೋನ ನಿಮ್ಗೆ ಇಷ್ಟ